ಅನೇಕ ಸಾಹಿತಿಗಳು ಬರೆದಂಥ ಪದ್ಯಗಳು ಎಲ್ಲರಿಗೂ ಪರಿಚಯ ಆಗಿದ್ದು ನಿಮ್ಮಂಥ ಗಾಯಕರಿಂದ. ಯಾಕೆಂದರೆ ಕುವೆಂಪು ಅವರ ಪದ್ಯ ಇರ್ಬೋದು, ಅವೆಲ್ಲ ಕಬ್ಬಿಣದ ಕಡಲೆ ಅಂತ ಹೇಳ್ತಿದ್ದಂಥ ಒಂದು ಕಾಲ. ಅಂಥ ಪದ್ಯಗಳನ್ನು ಅಶ್ವಥ್ ಅವರ ಮುಖಾಂತರ ಪ್ರತಿಯೊಬ್ಬ ಕನ್ನಡಿಗನಿಗೆ ತಲುಪುವಂಥ ರೀತಿಯಲ್ಲಿ ಅವರು ಸಂಗೀತ ಆಯೋಜನೆ ಮಾಡಿ ಹಾಡಿದಂಥ ಇತಿಹಾಸ ಕರ್ನಾಟಕಕ್ಕೆ. ಅದರಲ್ಲೂ ಬಹುಶಃ ಕನ್ನಡದಲ್ಲಿ ಭಾವಗೀತೆಗಳ ಪ್ರಪಂಚ ಬಿಟ್ಟರೆ ಬೇರೆ ಯಾವ ಭಾಷೆಯಲ್ಲಿ ಇಲ್ಲ ಅಂತ ಅನಿಸುತ್ತೆ. ಬಹುಶಃ ಪ್ರಾರಂಭದಲ್ಲಿ ನಾವೆಲ್ಲ ಮೌನವಾದ, ಮೌನಕ್ಕೆ ಶರಣಾದು, ಭಾರತ ಕಂಡಂಥ ಕರ್ನಾಟಕದ ಬಗ್ಗೆ ಭಾರಿ ಪ್ರೀತಿ ಇದ್ದಂಥ, ಕನ್ನಡದ ಬಗ್ಗೆ ಭಾರಿ ಪ್ರೀತಿ ಇದ್ದಂಥ ಗಾನ ಕೋಗಿಲೆ ಜಾನಕಿಯಮ್ಮ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಬಹುಶಃ ಎಲ್ಲರನ್ನ ಕೈಬೀಸಿ ಕರೆಯುವ ನಾಡು ಮತ್ತು ಭಾಷೆ ಅದು ಕನ್ನಡ ಮತ್ತು ಕರ್ನಾಟಕ. SP ಅವರು ಬದುಕಿದ್ದಾಗ ಹೇಳ್ತಾ ಇದ್ದರು, ಪುನರ್ಜನ್ಮ ಅಂತ ಏನಾದರೂ ಇದ್ದರೆ ನಾನು ಮತ್ತೆ ಕರ್ನಾಟಕದಲ್ಲಿ ಹುಡ್ತೀನಿ ಅಂತ ಹೇಳಿ. ಹಾಗೆ ಜಾನಕಿಯಮ್ಮ ಸಹ ಅವರ ಕೊನೆಯ ದಿನಗಳನ್ನು ಕರ್ನಾಟಕದ ಸಾಂಸ್ಕೃತಿಕ ನಗರಿ ಎನಿಸ್ಕೊಳ್ಳುವಂಥ ಮೈಸೂರಿನಲ್ಲೇ ಕಳೆದಂಥದ್ದು. ಅಂಥ ಗಾನ ಕೋಗಿಲೆ ತನ್ನ ಗಾನವನ್ನು ನಿಲ್ಲಿಸಿರುವಂಥ ಈ ಸಂದರ್ಭದಲ್ಲಿ ಆ ಗಾನವನ್ನು ಕರ್ನಾಟಕದ ಉದ್ದಗಲಕ್ಕೂ ತಗೊಂಡು ಹೋಗಬೇಕು ಅಂತ ಹೇಳಿ ಮೃತ್ಯುಂಜಯ ದೊಡ್ಡವಾಡ ಅವರು, ಸುಪ್ರಿಯ ಅವರು ಇವತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಸಾಹಿತ್ಯದ ಪರಿಚಯ ಇದ್ದಂಥವರಿಗೆ ಮಾತ್ರ ಇಂದೆಲ್ಲ ಭಾವಗೀತೆಗಳು ಅರ್ಥವಾಗ್ತಿತ್ತು. ಈಗ ಈ ಯುವ ಪೀಳಿಗೆಗೆ ನಮ್ಮ ಎಲ್ಲ ಕವಿಗಳ ಪದ್ಯಗಳನ್ನು ಯುವಕರಿಗೆ ಕೇಳಿಸ್ಬೇಕು ಅಂತ ಹೇಳಿ ಒಂದು ದೊಡ್ಡ ಸಂಗೀತದ ಯಾತ್ರೆಯನ್ನು ನಮ್ಮ ಮೃತ್ಯುಂಜಯ ಅವರು ತೀರ್ಮಾನವನ್ನು ಮಾಡಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನಡೀಬೇಕು ಅನ್ನೋ ಅವರ ದೊಡ್ಡ ಕನಸು. ನಾಡಿನ ಎಲ್ಲ ಕವಿ ಪುಂಗವರ ಪದಗಳನ್ನು, ಪದ್ಯಗಳನ್ನು ಶ್ರೀಸಾಮಾನ್ಯ ಯುವ ಶಕ್ತಿಗೆ, ಅವರ ಅಂತರಂಗಕ್ಕೆ ಮುಟ್ಟಿಸುವಂಥ ಕೆಲಸ ಆಗಬೇಕು ಅನ್ನೋದು ಅವರೆಲ್ಲರ ಉದ್ದೇಶ. ಅದಕ್ಕಾಗಿ ನಿಮ್ಮ ಸಂಗೀತದ ಈ ಯಾತ್ರೆಯ ಜೊತೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಬಹುಶಃ ನಿಮ್ಮಂಥ ಹಾಡುಗಾರರಿಂದ ಅನೇಕ ಸಾಹಿತಿಗಳು ಬರೆದಂಥ ಪದ್ಯಗಳು ಶ್ರೀಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಅದಕ್ಕೊಂದಷ್ಟು ಸಂಗೀತದ ಆಯೋಜನೆ ಮಾಡಿ ಈ ನಾಡಿನ ಪ್ರತಿಯೊಬ್ಬರಿಗೆ ಮುಟ್ಟಿಸುವ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀರಿ. ಅನೇಕ ಸಾಹಿತಿಗಳು ಬರೆದಂಥ ಪದ್ಯಗಳು ಎಲ್ಲರಿಗೂ ಪರಿಚಯ ಆಗಿದ್ದು ನಿಮ್ಮಂಥ ಗಾಯಕರಿಂದ. ಯಾಕೆಂದರೆ ಕುವೆಂಪು ಅವರ ಪದ್ಯ ಇರ್ಬೋದು, ಅವೆಲ್ಲ ಕಬ್ಬಿಣದ ಕಡಲೆ ಅಂತ ಹೇಳ್ತಿದ್ದಂಥ ಒಂದು ಕಾಲ. ಅಂಥ ಪದ್ಯಗಳನ್ನು ಅಶ್ವಥ್ ಅವರ ಮುಖಾಂತರ ಪ್ರತಿಯೊಬ್ಬ ಕನ್ನಡಿಗನಿಗೆ ತಲುಪುವಂಥ ರೀತಿಯಲ್ಲಿ ಅವರು ಸಂಗೀತ ಆಯೋಜನೆ ಮಾಡಿ ಹಾಡಿದಂಥ ಇತಿಹಾಸ ಕರ್ನಾಟಕಕ್ಕೆ. ಅದರಲ್ಲೂ ಬಹುಶಃ ಕನ್ನಡದಲ್ಲಿ ಭಾವಗೀತೆಗಳ ಪ್ರಪಂಚ ಬಿಟ್ಟರೆ ಬೇರೆ ಯಾವ ಭಾಷೆಯಲ್ಲಿ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಸಮೃದ್ಧವಾದಂಥ, ಸಂಪತ್ಭರಿತವಾದಂಥ, ಯಾವುದಕ್ಕೂ ಕೊರತೆ ಇಲ್ಲದಂಥ ನಾಡು ಅದು ಕನ್ನಡ ನಾಡು. ಅಂಥ ನಾಡಿನಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ಅನ್ನೋದೇ ಒಂದು ಸಾರ್ಥಕತೆ.
ಹಾಗಾಗಿ ಇಂಥ ಕನ್ನಡದ ಕಾರ್ಯಕ್ರಮ ನನಗನ್ಸುತ್ತೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡೋದಷ್ಟೇ ನಾವು ಕನ್ನಡಕ್ಕೆ ಕೊಡುವಂಥ ಸಾರ್ಥಕತೆ ಅಷ್ಟೇ ಅಲ್ಲ. ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ 100ಕ್ಕೆ 100ರಷ್ಟು ಕನ್ನಡದ ಕಾಯಕ ಆದಾಗ ಮಾತ್ರ ಅದು ನಿಜವಾದ ಕನ್ನಡದ ಸೇವೆ ಆಗುತ್ತೆ ಅಂತ ನಾನು ನಂಬಿರೋನು. ಹಾಗಾಗಿ ನಾನೂ ಸಹ ತಂಬೂರಿ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಕಟ್ಟುವ ಮುಖಾಂತರ ನಾಡಿನ ಸಾವಿರಾರು ಸಾಹಿತಿಗಳು ಗಾಯಕರುಗಳನ್ನ ಆ ತಂಬೂರಿ ಸಂಸ್ಥೆಯ ಮುಖಾಂತರ ಈ ನಾಡಿನ ಜನರಿಗೆ ಪರಿಚಯಿಸಬೇಕು ಅನ್ನುವ ತೀರ್ಮಾನವನ್ನು ಮಾಡಿರುವಂಥದ್ದು. ಹಾಗಾಗಿ ಬಹುಶಃ ಇಂಥ ಸಂದರ್ಭದಲ್ಲಿ ಹೆಚ್ಚು ಮಾತನ್ನು ಆಡದೆ ನಾವೆಲ್ಲ ನಿಮ್ಮ ಹಾಡು ಕೇಳಲಿಕ್ಕೆ ಬಂದಿದ್ದೀವಿ. ಹಾಗಾಗಿ ಭಾನುವಾರ ಭಾರಿ ದೊಡ್ಡ ದೊಡ್ಡ ಸೀರಿಯಲ್ಗಳನ್ನ ಬಿಟ್ಟು ಇಷ್ಟೊಂದು ಜನ ಬಂದು ಕೂತಿದ್ದಾರೆ ಅಂದರೆ ಇಲ್ಲ, ಭಾನುವಾರ ಇಲ್ಲ, ಅವರು ಬುದ್ಧಿವಂತರು. ಹಾಗಾಗಿ ನೀವು ಭಾನುವಾರ ಆಯ್ಕೆ ಮಾಡಿರೋದು ಭಾರಿ ಬುದ್ಧಿವಂತಿಕೆ. ಹಾಗಾಗಿ ನಿಮ್ಮ ಹಾಡುಗಳಿಗೋಸ್ಕರ ಕಾತುರವಾಗಿ ಕಾಯ್ತಾ ಇದ್ದಾರೆ. ಹಾಡು ಪ್ರಾರಂಭ ಆಗಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು.